ನಮಸ್ಕಾರ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಐಟಿಐಲಿ ಅಭ್ಯಾಸ ಮಾಡ್ತಕ್ಕಂಥ ತರಬೇತಿದಾರರು ಹೇಗೆ ಕ್ವಿಝನ್ನು ಅಟೆಂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಇದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಒಂದು ಇದು. ಹಾಗಾಗಿ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಯಾವ ಥರ ಕ್ವಿಝನ್ನು ಅಟೆಂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ITI skill.com ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ಈ ಥರ ಫುಲ್ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಓಪನ್ ಆದ ತಕ್ಷಣ ಇಲ್ಲಿ ಸ್ಟಡಿ ಅಂತ ಇದೆ, MCQ ಅಂತ ಇದೆ, ಕ್ವಿಝ್ ಅಂತ ಇದೆ. ಸೊ ಕಂಪ್ಯೂಟರ್ ಕ್ವಿಝ್ ಅಂತ ಇದೆ. ನಮಗೆ ಬೇಕಾಗಿರೋಂಥದ್ದು ಕ್ವಿಝು. ಸೊ ಈ ಕ್ವಿಝನ್ನು ಆಪ್ಷನನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ITIಲಿ ಇರ್ತಕ್ಕಂಥ ಎಲ್ಲ ಟ್ರೇಡ್ಗಳಿಗೆ ಸಂಬಂಧಪಟ್ಟಂತೆ ಈ ಥರ ಕ್ವಿಝು ಓಪನ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿಂದ ಎಲ್ಲ ಟ್ರೇಡ್ಗಳಿದೆ. ಕಾರ್ಪೆಂಟರ್ ಇದೆ, ಕೋಪಾ, ಸಿವಿಲ್, ಡ್ರಾಫ್ಟ್ಸ್ಮನ್, ಮೆಕ್ಯಾನಿಕಲ್, ಡ್ರೆಸ್ ಮೇಕಿಂಗ್, ಎಲೆಕ್ಟ್ರಿಷಿಯನ್, ಆ ಥರ ಎಲ್ಲ ಟ್ರೇಡ್ಗಳು ಸಂಬಂಧಪಟ್ಟಂಗೆ ಕ್ವಿಝ್ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಫಿಟ್ಟರ್ನ ಚಾಯ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಮೊದಲನೇದಾಗಿ ಸ್ಟಾರ್ಟ್ ಕ್ವಿಝ್ ಅಂತ ಕೊಡ್ತೀನಿ. ಸ್ಟಾರ್ಟ್ ಕ್ವಿಝ್ ಅಂತ ಕೊಟ್ಟ ತಕ್ಷಣ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಮಾಡ್ಯೂಲ್ ವೈಸ್ ಇದೆ ನಿಮಗೆ ಕ್ವಿಝ್ ಮಾಡೋದಕ್ಕೆ. ಫಸ್ಟು FY ಅಂದರೆ ಫಸ್ಟ್ ಇಯರ್ ಅಂತ. ಅದೇ ಥರ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದರೆ SY ಅಂತ ಇದೆ, ಅದು ಸೆಕೆಂಡ್ ಇಯರ್ ಅಂತ. ಫಸ್ಟ್ ಇಯರಲ್ಲಿ ಫಸ್ಟ್ನೇ ಮಾಡ್ಯೂಲಲ್ಲಿ ನಮಗೆ ಮಾಡ್ಯೂಲ್ 1 ಸೇಫ್ಟಿ ಅಂತ ಇದೆ. ಇಲ್ಲಿ ಜನರೇಟ್ ಟೆಸ್ಟ್ ಪೇಪರ್ ಅಂತ ಇದೆ. ಅಂದರೆ ಟೆಸ್ಟ್ ಪೇಪರನ್ನು ಕೂಡ ನಾವು ಜನರೇಟ್ ಮಾಡ್ಬೋದು, ಜೊತೆಗೆ ಕ್ವಿಝನ್ನು ಕೂಡ ಕಂಡಕ್ಟ್ ಮಾಡ್ಬೋದು. ಫಸ್ಟು ಕ್ವಿಝ್ ಬಗ್ಗೆ ನೋಡ್ತಾ ಹೋಗೋಣ. ಸ್ಟಾರ್ಟ್ ಕ್ವಿಝ್ ಅಂತ ಇದೆ. ಸ್ಟಾರ್ಟ್ ಕ್ವಿಝನ್ನು ಪ್ರೆಸ್ ಮಾಡ್ಕೋತೀನಿ. ಸೊ ಇದಾದಮೇಲೆ ಸಿಂಗಲ್ ಪ್ಲೇಯರ್ ಅಂತ ಇದೆ. ಸಿಂಗಲ್ ಪ್ಲೇಯರನ್ನು ಕ್ಲಿಕ್ ಮಾಡ್ತೀನಿ. ಸಿಂಗಲ್ ಪ್ಲೇಯರ್ ಕೊಟ್ಟಾದ್ಮೇಲೆ ಇಲ್ಲಿ ನಮ್ಮ ನೇಮನ್ನು ಎಂಟ್ರಿ ಮಾಡ್ಕೋಬೋದು, ನಮ್ಮ ಹೆಸರನ್ನು ಹಾಕ್ಬೋದು. ಇಲ್ಲಿ ಹೆಸರನ್ನು ಟೈಪ್ ಮಾಡ್ಕೊಂಡಾದ್ಮೇಲೆ ನಂಬರ್ ಆಫ್ ಕ್ವಶನ್ಸನ್ನು ನೀವು ಎಷ್ಟು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಮಿನಿಮಮ್ ನೋಡಿ, ಇಲ್ಲಿ 5ರಿಂದ ಇದೆ. 5 ಕ್ವಶನ್ ಬೇಕಾ, 10 ಕ್ವಶನ್ ಬೇಕಾ, 15, 20, 25, 50, 100. ಸೊ ಆ ಚಾಪ್ಟ್ರಲ್ಲಿ, ಸೇಫ್ಟಿ ಅಂತಕ್ಕಂಥ ಚಾಪ್ಟ್ರಲ್ಲಿ 47 ಕ್ವಶನ್ಸ್ ಇದೆ ಮ್ಯಾಕ್ಸಿಮಮ್ಮು. ನಾನು ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸೋದಕ್ಕೆ 5 ಕ್ವಶನ್ಸನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಟೈಮನ್ನು ಸೆಲೆಕ್ಟ್ ಮಾಡ್ಕೋಬೋದು. ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ ಇದೆ. ನಿಮಗೆ ಒಂದು ಕ್ವಶನ್ಗೆ 1 ನಿಮಿಷ ಬೇಕಾದರೆ 1, 2 ನಿಮಿಷ, 3 ನಿಮಿಷ, 4 ನಿಮಿಷ, ಈ ಥರ ಮ್ಯಾಕ್ಸಿಮಮ್ 10 ಮಿನಿಟ್ಸ್ವರೆಗೆ ನೀವು ಅದಕ್ಕೆ ಟೈಮ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಒಂದು ಕ್ವಶನ್ಗೆ 1 ನಿಮಿಷ ಥರ ಸೆಟ್ ಮಾಡ್ಕೋತಿದ್ದೀನಿ. ಸೆಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಎಲ್ಲ ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಈ ಥರ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಕ್ವಶನ್ಸು ಕನ್ನಡದಲ್ಲೂ ಇದೆ ಮತ್ತು ಇಂಗ್ಲೀಷಲ್ಲೂ ಕೂಡ ಇದೆ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ನೇ ಕ್ವಶನ್ ಇದೆ. ಇಲ್ಲಿ ಟೈಮ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇರ್ತದೆ. ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಆಸ್ ಎಕ್ಸ್ ಶೋನ್ ಇನ್ ದ ಫಿಗರ್ ಅಂತ ಇದೆ. ಅದೇ ಥರ ಕ್ವಶನ್ನು ಕನ್ನಡದಲ್ಲೂ ಕೂಡ ನಿಮಗೆ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ 4 ಚಾಯ್ಸನ್ನು ABCD 4 ಚಾಯ್ಸನ್ನು ಕೊಟ್ಟಿದ್ದಾರೆ. ಫಸ್ಟಿಗೆ ಫಾರ್ ಎಕ್ಸಾಂಪಲ್ ನಾನು ಒಂದನ್ನು ಕ್ಲಿಕ್ ಮಾಡ್ತೀನಿ. ಈ B ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸಬ್ಮಿಟ್ ಆನ್ಸರ್ ಅಂತ ಕೊಡ್ತೀನಿ. ಕೊಟ್ಟಾದ್ಮೇಲೆ ಸೊ ನೆಕ್ಸ್ಟ್ ಕ್ವಶನ್, ಅದು ಆನ್ಸರ್ ಸರಿ ಇದ್ದರೆ ಗ್ರೀನ್ ತೋರಿಸ್ತದೆ, ಆನ್ಸರ್ ಸರಿ ಇಲ್ಲ ಅಂತಂದರೆ ರೆಡ್ಡಲ್ಲಿ ತೋರಿಸ್ತದೆ. ಸೊ ಅದನ್ನು ನೋಡಬೇಕು. ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು A ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸಬ್ಮಿಟ್ ಆನ್ಸರ್ ನೋಡಿ, ಅದು ಕರೆಕ್ಟಾಗಿದೆ. ನೆಕ್ಸ್ಟು ಕ್ವಶನ್ ನಂಬರ್ 3 ನೋಡಿ, ಇಲ್ಲಿ ಕರೆಕ್ಟಾಗಿರ್ತಕ್ಕಂಥ ಆನ್ಸರು ಇದು ರಾಂಗ್ ಆನ್ಸರ್ಸು, ಅದು ರೆಡ್ಡಲ್ಲಿ ತೋರಿಸ್ತದೆ. ಸರಿಯಾಗಿರ್ತಕ್ಕಂಥ ಆನ್ಸರ್ನ ಗ್ರೀನಲ್ಲಿ ನೋಡ್ತಿದ್ದೀರಾ ನೀವು. ಸೊ ಹಂಗೆ ರೈಟ್ ಆ್ಯಂಡ್ ರಾಂಗ್ ಎರಡು ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. 4ನೇ ಕ್ವಶನು. ನೆಕ್ಸ್ಟು 5ನೇ ಕ್ವಶನು. ಎಲ್ಲ ಆಯಿತು. 5 ಕ್ವಶನ್ ಕೂಡ ಆನ್ಸರ್ ಮಾಡಿದ್ದೀವಿ ನಾವು. ಈಗ ಕೊನೆಯದಾಗಿ ನಾವು ಫಿನಿಶ್ ಕ್ವಿಝ್ ಅಂತ ಕೊಟ್ಟರೆ ಸೊ ಕ್ವಿಝ್ ಫಿನಿಶ್ ಆಗುತ್ತೆ. ಇಲ್ಲಿ ನೇಮ್ ಬಂದಿದೆ, ನಾವು ಕೊಟ್ಟಿರ್ತಕ್ಕಂಥದ್ದು ಹೆಸರು ಏನು ಕೊಟ್ಟಿರ್ತೀವಿ ಅದು ಬಂದಿರುತ್ತೆ. ಮತ್ತು ಸ್ಕೋರ್ 2, 5ಕ್ಕೆ 2 ಕ್ವಶನ್ಸ್ ಮಾತ್ರ ಕರೆಕ್ಟ್ ಆಗಿದೆ. ನಮ್ಮ ಅಕ್ಯುರೇಸಿ ಎಷ್ಟಿದೆ ಅಂತ ತೋರಿಸ್ತಿದೆ, 40% ಅಕ್ಯುರೇಸಿ ಇದೆ ಅಂತ ತೋರಿಸ್ತದೆ. ಜೊತೆಗೆ ಇವತ್ತು ನಾವೇನು ಕ್ವಿಝ್ ಅಟೆಂಡ್ ಮಾಡಿದ್ವಿ, ಇವತ್ತಿನ ಡೇಟ್ December 30, 2025, ಮತ್ತು ಟೈಮಿಂಗ್ಸ್ ವಿತ್ 12:36 PM ಇದೆ. ಅದು ಟೈಮಿಂಗ್ಸು ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಟೋಟಲಿ ಆಗಿ ನಾವು ಪರೀಕ್ಷಾ ದೃಷ್ಟಿಯಿಂದ ಕೂಡ ಒಂದೊಂದೇ ಮಾಡ್ಯೂಲನ್ನು ನಾವು ಕ್ವಿಝ್ ಟೈಪ್ ಅಟೆಂಡ್ ಮಾಡ್ತಾ ಹೋಗ್ಬೋದು. ಸಿಂಗಲ್ ಪ್ಲೇಯರ್ ಬೇಕಾದರೆ ಸಿಂಗಲ್ಲು, ಇಲ್ಲ ಅಂತಂದ್ರೆ ನಾವು ಗ್ರೂಪ್ ಆಗಿ ಕೂಡ ಇದನ್ನ ಕ್ವಿಝನ್ನು ನಾವು ಅಟೆಂಡ್ ಮಾಡ್ಬೋದು. ಇದರಿಂದ ನಿಮಗೆ ಎಕ್ಸಾಮಲ್ಲಿ ಕೂಡ ತುಂಬಾ ಉಪಯೋಗ ಆಗುತ್ತೆ. ಎಲ್ಲ ಕ್ವಶನ್ಸ್ಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಹಾಗಾಗಿ ಎಲ್ಲ ITI ಟ್ರೇಡ್ನ ಎಲ್ಲ ತರಬೇತಿದಾರರು ಕೂಡ ಇದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡು ನೀವು ಎಕ್ಸಾಮ್ ದೃಷ್ಟಿಯಿಂದ ಕೂಡ ಪ್ರಿಪೇರ್ ಆಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ.